ಶ್ರೀಮಂತರು ತಮ್ಮ ಮಕ್ಕಳನ್ನ ಏನು ಕಲಿಸ್ತಾರಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ ಬಡವರು ಕಲಿಸಲ್ಲ. ಮೊದಲನೇದು ಟಫ್ನೆಸ್, ಎರಡನೇದು ಚಾಲೆಂಜ್. ನಾವು ಯಾವ ರೀತಿ ಅಂದರೆ ನಮಗೇನು ಸಿಕ್ಕಿಲ್ವೋ ನಾವೇನು ಪಡೆದಿಲ್ವೋ ಅಂಥದ್ದನ್ನು ಮಕ್ಕಳಿಗೆ ಈಸಿಯಾಗಿ ಕೊಟ್ಬಿಡ್ತೀವಿ, ಅದರಲ್ಲೇ ಖುಷಿ ಕಾಣ್ತೀವಿ. ನಮಗೇನು ಸಿಕ್ಕಿತ್ತೋ, ಏನು ಸ್ಟ್ರಗಲ್ಲು, ಏನು ಟಫ್ನೆಸ್ಸು, ಏನು ಕಷ್ಟ, ಚಾಲೆಂಜಸ್, ಒಂದು ಸಮಸ್ಯೆ ಬಂದಾಗ ಎದುರಿಸುವ ಕ್ಷಮತೆ, ಅದ್ಯಾವುದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಹೋಗಲ್ಲ. ಸುಖದ ಸುಪ್ಪತ್ತಿಗೆಲ್ಲ ಬೆಳೆಸಿದಾಗ ಮುಂದೇನೋ ಕಷ್ಟ ಬಂದಾಗ ಅವರು ಅದರಿಂದ ಎಸ್ಕೇಪ್ ಆಗ್ತಾರೆ, ಕುಡಿತಕ್ಕೆ ಶರಣಾಗ್ತಾರೆ, ಜೀವನನ ಕೊನೆಗಾಣಿಸ್ಕೊಳ್ತಾರೆ. ಯಾವುದೇ ರೋಗ ಯಾವಾಗ ಜಾಸ್ತಿ ಆಗುತ್ತಂದರೆ ಒಳಗಡೆ ಇಮ್ಯುನಿಟಿ ಫೈಟ್ ಮಾಡೋದನ್ನು ನಿಲ್ಲಿಸಿದಾಗ. ಅದೇ ರೀತಿ ಮೆಂಟಲ್ ಇಮ್ಯುನಿಟಿ ಅದು ಸಹ ಇರ್ತದೆ. ಕೆಟ್ಟ ಸಿಚುವೇಷನ್ನ ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ನಾವು ನಮ್ಮ ಮಕ್ಕಳನ್ನ ಕಲಿಸ್ಬೇಕಾಗತ್ತೆ. ಶ್ರೀಮಂತರು ತಮ್ಮ ಮಕ್ಕಳನ್ನ ಚಾಲೆಂಜು, ಸಣ್ಣ ಪುಟ್ಟ ಚಾಲೆಂಜಸ್ನ ಎದುರಿಸೋದನ್ನು ಹೇಳ್ಕೊಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಮಗು ನಡಿಬೇಕಾದ್ರೆ ಬೀಳಬೇಕು, ಬಿದ್ದು ಅದಕ್ಕೆ ಗೊತ್ತಾಗಬೇಕು ಹೇಳ್ಬೋದು ಅಂತ. ಆ ರೀತಿ ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ನಾವೇನು ಮಾಡ್ತೀವಿ, ನಮ್ಮ ಮಗ ಕೆಳಗಡೆ ಬಿದ್ದ ಅಂದರೆ ಓಡೋಗಿ ಎತ್ಕೊಂಡ್ಬಿಡ್ತೀವಿ, ಮುದ್ದು ಮಾಡ್ತೀವಿ. ಮಾಡಬಾರ್ದು ಅಂತಲ್ಲ, ಸ್ವಲ್ಪ ಕಷ್ಟ ಇರಲಿಕ್ಕೆ ಬಿಡಬೇಕು. ಹಣದ ಜ್ಞಾನನೂ ಕೊಡಬೇಕು. ಮಕ್ಕಳು ಕೇಳಿದ್ರು ಅಂತ ಒಂದು ಐಫೋನ್ ಕೊಡಿಸ್ಬಿಡ್ತೀವಿ, ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಬೇಕು. ಈ ಒಂದು ಐಫೋನ್ಗೋಸ್ಕರ ನಾವು ಎಷ್ಟು ತಿಂಗಳು ಕೆಲಸ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮ ಎಷ್ಟು ತಿಂಗಳು ಕೆಲಸ ಮಾಡ್ತಾರೆ ಅನ್ನೋದು ಅರ್ಥ ಆಗಬೇಕು, ಅರ್ಥ ಮಾಡಿಸಬೇಕು, ದುಡ್ಡಿನ ಬೆಲೆ ತಿಳಿಸ್ಬೇಕು. ನೀನು ಒಂದು ಐಫೋನು ನನ್ನ 2-3 ತಿಂಗಳ ಸಂಬಳ, ನಾನು ಇದಕ್ಕಿಷ್ಟು ಕಷ್ಟ ಬೀಳಬೇಕು ಅಂತ ತೋರಿಸ್ಕೊಡ್ಬೇಕು. ಶ್ರೀಮಂತರು ಚಾಲೆಂಜಸ್ನ, ಟಫ್ನೆಸ್ನ, ಹಣದ ಬೆಲೆನ ಹೇಳ್ಕೊಡ್ತಾರೆ. ಹಾಗಾಗಿ ಅವ್ರ ಮಕ್ಕಳು ಅದೇ ಒಂದು ಲೆವೆಲ್ನ ಮೇಂಟೈನ್ ಮಾಡ್ಕೊಂಬರ್ತಾರೆ.